ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ವಿರುದ್ಧ ಲೈಂಗಿಕ ದೌರ್ಜನ್ಯವನ್ನು ಎಸಗುವ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಅಂತಹ ಸಂದರ್ಭಗಳಲ್ಲಿ ಮಹಿಳೆಗೆ ಇರುವ ಕಾನೂನಾತ್ಮಕ ರಕ್ಷಣೆಗಳು ಯಾವುವು ಎಂಬ ಬಗ್ಗೆ ಮಹಿಳೆಯರು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆ ಅಥವಾ ಲೈಂಗಿಕ ದೌರ್ಜನ್ಯದ ಪ್ರಯತ್ನಕ್ಕೆ ಒಳಗಾದ ಮಹಿಳೆ ಅಂತಹ ಕೃತ್ಯ ನಡೆದ ನಂತರ ಯಾವುದೇ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ದೂರು ಸಲ್ಲಿಸಬಹುದು. ಹಾಗೆ ದೂರು ಸಲ್ಲಿಸುವ ಸಮಯದಲ್ಲಿ ಠಾಣೆಯ ಮಹಿಳಾ ಅಧಿಕಾರಿ ಅಂದರೆ ಪೊಲೀಸ್ ಅಧಿಕಾರಿ ಅಂತಹ ದೂರನ್ನು ದಾಖಲಿಸುವುದು ಕಡ್ಡಾಯವಾಗಿರುತ್ತದೆ. ದೂರು ದಾಖಲಿಸಿದ ನಂತರ ಆಕೆಯ ಹೆಸರನ್ನು ಅಂದರೆ ಅತ್ಯಾಚಾರಕ್ಕೆ ಒಳಗಾದ ಮಹಿಳೆಯ ಹೆಸರನ್ನು ಗೌಪ್ಯವಾಗಿ ಇಡಬೇಕಾದುದು ಸಹ ಕಾನೂನಿನಡಿ ಕಡ್ಡಾಯವಾಗಿರುತ್ತದೆ. ಒಂದು ಪಕ್ಷ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ದೂರು ಸಲ್ಲಿಸಲು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಆಕೆ ಟೆಲಿಫೋನ್ ಮುಖಾಂತರವಾಗಲಿ ಅಥವಾ ಇಮೇಲ್ ಮುಖಾಂತರವಾಗಲಿ ದೂರು ಸಲ್ಲಿಸಬಹುದು. ದೌರ್ಜನ್ಯಕ್ಕಾಗಿ ಒಳಗಾದ ಮಹಿಳೆ ಅಂಗವೈಕಲ್ಯತೆಯಿಂದ ಅಥವಾ ಮಾನಸಿಕ ಅಸ್ವಸ್ಥತೆಯಿಂದ ಇದ್ದ ಮಹಿಳೆಯಾಗಿದ್ದ ಪಕ್ಷದಲ್ಲಿ ಆಕೆಯ ಹೇಳಿಕೆಯನ್ನು ದಾಖಲಿಸಲು ಭಾಷಾಂತರಕಾರ್ತಿ ಅಂದರೆ ಭಾಷೆಯ ಸಮಸ್ಯೆ ಇದ್ದ ಪಕ್ಷದಲ್ಲಿ ಭಾಷಾಂತರ ಮಾಡುವವರನ್ನು ಅಥವಾ ಆಕೆ ಮೂಕಿಯಾಗಿದ್ದ ಪಕ್ಷದಲ್ಲಿ ಸಂಜ್ಞೆಯ ಭಾಷೆಯನ್ನು ಬಲ್ಲ ವ್ಯಕ್ತಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಆ ದಾಖಲೆಯನ್ನು ಮಹಿಳಾ ಅಧಿಕಾರಿಯೇ ನೊಂದ ಮಹಿಳೆ ವಾಸಿಸುವ ಸ್ಥಳದಲ್ಲಿಯೇ ಅಥವಾ ಆಕೆ ಸೂಚಿಸುವ ಸ್ಥಳದಲ್ಲಿ ದೂರನ್ನು ದಾಖಲಿಸುವುದು ಸಹ ಕಡ್ಡಾಯವಾಗಿರುತ್ತದೆ. ದೂರು ದಾಖಲಿಸಿದ ನಂತರ ನೊಂದ ಮಹಿಳೆಯನ್ನು ಕೂಡಲೇ ಹತ್ತಿರದ ಮಹಿಳಾ ವೈದ್ಯಾಧಿಕಾರಿಯ ಮುಂದೆ ಹಾಜರುಪಡಿಸಿ ಪರೀಕ್ಷೆಗೊಳಪಡಿಸುವುದು ಸಹ ಕಡ್ಡಾಯವಾಗಿರುತ್ತದೆ. ಮಹಿಳೆಯ ಹೇಳಿಕೆಯನ್ನು ದಾಖಲಿಸಿಕೊಳ್ಳಬೇಕಾದ ಸಂದರ್ಭಗಳಲ್ಲಿ ಕಡ್ಡಾಯವಾಗಿ ವಿಡಿಯೋಗ್ರಾಫ್ ಮಾಡಬೇಕಾಗಿರುತ್ತದೆ. BNSS ಕಲಂ 183 ರಡಿ ಮ್ಯಾಜಿಸ್ಟ್ರೇಟರ ಮುಂದೆ ನೊಂದ ಮಹಿಳೆಯ ಹೇಳಿಕೆಯನ್ನು ಪಡೆದ ನಂತರ ಆಕೆಯ ಸಹಿಯನ್ನು ಪಡೆದುಕೊಂಡು ಒಂದು ನಕಲು ಪ್ರತಿಯನ್ನು ಆಕೆಗೆ ನೀಡುವುದು ಸಹ ಕಡ್ಡಾಯವಾಗಿರುತ್ತದೆ. ಈ ಎಲ್ಲ ಕ್ರಮಗಳ ಕುರಿತು ಸ್ವತಃ ಮಹಿಳೆಯೇ ಪೊಲೀಸ್ ಅಧಿಕಾರಿಗೆ ಒತ್ತಾಯ ಮಾಡಿ ಮತ್ತು ಮನವಿ ಮಾಡಿ ಈ ಎಲ್ಲ ಕ್ರಮಗಳನ್ನು ಅನುಸರಿಸುವಂತೆ ಕೋರಿಕೊಳ್ಳಬಹುದಾಗಿರುತ್ತದೆ.